आज मैं मीटिंग के शुरुआत में कर्नाटका की जनता से सीधी बात करना चाहता हूं। ಇವತ್ತು ಪ್ರಾರಂಭದಲ್ಲೇ ನಾನು ಕರ್ನಾಟಕ ಮಹಾಜನತೆಯ ಮುಂದೆ ನೇರವಾಗಿ ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೇನೆ। सवाल यह है कि जब यहां कुछ ही दिनों में कांग्रेस पार्टी की सरकार आएगी तो कांग्रेस पार्टी की सरकार कर्नाटका के युवाओं के लिए, महिलाओं के लिए, गरीबों के लिए क्या करेगी? ಕೆಲವು ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ। ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ರೈತರಿಗೆ ಯಾವ ಕಾರ್ಯಕ್ರಮಗಳು ಹಾಕೊಳ್ತಾರೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। हिमाचल में चुनाव हुआ, पहले छत्तीसगढ़, मध्य प्रदेश, राजस्थान में चुनाव हुआ और मुझसे जो हिमाचल प्रदेश के नेता, छत्तीसगढ़ के नेता, इन्होंने मुझसे पूछा कि हमें क्या करना चाहिए। ಹಿಮಾಚಲ್ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಬಂದ ಚುನಾವಣೆ ನಂತರ ಎಲ್ಲ ಮುಖ್ಯಮಂತ್ರಿಗಳು ಸಹ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಸಾಮಾನ್ಯರಿಗೆ ಏನು ಮಾಡಬಹುದು ಅನ್ನೋದನ್ನ ನನ್ನಲ್ಲಿ ಪ್ರಶ್ನೆ ಕೇಳಿದ್ರು। और मैंने उनसे कहा कि देखिए, आप 2-3 वायदे जनता से कीजिए और जिस दिन आपकी सरकार बने, पहली कैबिनेट मीटिंग में उन वायदों को आप पूरा करके दिखाइए। ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ತಾವು ಸರ್ಕಾರ ಬಂದಿದೆ, ತಾವು 2-3 ಭರವಸೆಗಳನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಜನತೆಗೆ ಕೊಡಬೇಕು, ಅದನ್ನ ಸರ್ಕಾರ ಬಂದ ನಂತರವೇ ಅದನ್ನ ತಕ್ಷಣವೇ ಜಾರಿಗೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೇಳಿದೆ। वायदों में 6 महीने, 1 साल, 2 साल नहीं लगने चाहिए। जो बड़े वायदे हैं उनको पहले ही दिन सरकार को पूरा कर देना चाहिए। ಭರವಸೆ ಕೊಟ್ಟ ನಂತರ ಆ ಭರವಸೆಯನ್ನು ಈಡೇರಿಸಲು 3 ತಿಂಗಳು 6 ತಿಂಗಳು ಆಗಬಾರದು। ಸರ್ಕಾರ ಬಂದ ತಕ್ಷಣವೇ ಏನು 3 ಮುಖ್ಯವಾದ ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ದೀರಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ। और यही मैं कर्नाटक के कांग्रेस से कहना चाहता हूं। ಅದೇ ವಿಚಾರವನ್ನು ಸಹ ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಯಕರಿಗೂ ಸಹ ಅದೇ ವಿಚಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ। हमने कर्नाटक की जनता से 4 वायदे किए हैं। ನಾವು ಕರ್ನಾಟಕದ ಜನತೆಗೆ 4 ಭರವಸೆಗಳನ್ನು ಕೊಟ್ಟಿದ್ದೇವೆ। गृह ज्योति 200 यूनिट मुफ्त में बिजली हर परिवार को। ಗೃಹ ಜ್ಯೋತಿ ಅದರಲ್ಲಿ 200 ಯೂನಿಟ್ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ। गृह लक्ष्मी 2000 रुपए हर महीने महिलाओं को। ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ। अन्नभाग्य 10 केजी चावल हर परिवार के मेंबर को। ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ ಸಹ हर महीने ಕೊಡ್ತಕ್ಕಂಥದ್ದು। हर महीने ಪ್ರತಿ ತಿಂಗಳು 10 ಕೆಜಿ ಪ್ರತಿ ಕುಟುಂಬದ ಸದಸ್ಯರಿಗೆ ಕೊಡ್ತಕ್ಕಂಥದ್ದು। और सबसे जरूरी युवा निधि 3000 रुपए हर महीने कर्नाटक के हर ग्रेजुएट को 2 साल के लिए। ಮತ್ತೆ ಯುವಕರಿಗೆ ಪ್ರತಿ ತಿಂಗಳು ಯಾರು ಪದವೀಧರರಿದ್ದಾರೆ ಅವರಿಗೆ 3000 ರೂಪಾಯಿ
ಎಲ್ಲ ಭತ್ಯವನ್ನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ. और 1500 रुपए हर महीने डिप्लोमा होल्डर्स को. 1500 ರೂಪಾಯಿಯನ್ನ ಏನು ಡಿಪ್ಲೊಮಾ ಪದವೀಧರರಿದ್ದಾರೆ ಅವರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಕೊಡ್ತಕ್ಕಂಥದ್ದು. और इन वायदों को पूरा करने में 6 महीने, 1 साल, 2 साल नहीं लगने चाहिए. ये वायदा पहले दिन पहली कैबिनेट मीटिंग में पूरे हो जाने चाहिए. ಏನು ಈ ಒಂದು ಭರವಸೆಯನ್ನ ನಾವು ಕೊಟ್ಟಿದ್ದೀವಿ, ಭರವಸೆಯನ್ನ ಕೊಡ್ತಾ ಇದ್ದೀವಿ, ಅದು 6 ತಿಂಗಳು 1 ವರ್ಷ ಆಗಬಾರದು. ಸರ್ಕಾರ ಬಂದ ತಕ್ಷಣವೇ ಈ 4 ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. और कांग्रेस पार्टी को कर्नाटका की जनता का और देश की जनता को सीधा मैसेज देना चाहिए. ಕಾಂಗ್ರೆಸ್ ಪಕ್ಷದವರು ಕರ್ನಾಟಕದ ಜನತೆ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಬಂದಿದೆ. ಈಗ प्रधानमंत्री को मैसेज देना चाहिए. ಪ್ರಧಾನಮಂತ್ರಿ ಅವರ ಹಣ ಜನಸಾಮಾನ್ಯರಿಗೆ ಸಲ್ಲಬೇಕು. कि अगर आप हजारों करोड़ रुपए अदानी जी जैसी कंपनियों को दे सकते हो तो हम गरीबों को, महिलाओं को, युवाओं को पैसा दे सकते हैं. ನಾವು ಅದಾನಿ ಅವರಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಉಚಿತವಾಗಿ ಕೊಡುವಾಗ ನಾವು ರಾಷ್ಟ್ರದ ಜನತೆಗೆ ಉಚಿತವಾಗಿ ಬಡವರಿಗೆ, ಯುವಕರಿಗೆ, ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು. आपने दिल भर के अदानी जी जैसे लोगों की मदद की. हम दिल भर के कर्नाटक के गरीबों की मदद करेंगे, कमजोरों की मदद करेंगे, महिलाओं की, युवाओं की मदद करेंगे. ಯಾವ ರೀತಿ ಮನಪೂರ್ವಕವಾಗಿ ತಾವು ಅದಾನಿ ಅವರಿಗೆ ಸಹಾಯ ಮಾಡಿದ್ರಿ, ನಾವು ಕಾಂಗ್ರೆಸ್ ಪಕ್ಷದವರು ಮನಪೂರ್ವಕವಾಗಿ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. आप अपना काम करो, हम अपना काम करेंगे. ಪ್ರಧಾನಮಂತ್ರಿ ಅವರೇ, ತಾವು ತಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. कर्नाटक में बीजेपी ने क्या काम किया? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಕೆಲಸ ಮಾಡಿದೆ ಅನ್ನೋದು ಯೋಚನೆ ಮಾಡಿ. क्या काम किया? मैं आपसे पूछ रहा हूं. ತಮ್ಮನ್ ಕೇಳ್ತಾ ಇದೀವಿ, ಬಿಜೆಪಿ ಏನ್ ಕೆಲಸ ಮಾಡಿದೆ? ಜೋರಾಗಿ ಹೇಳ್ಬೇಕು. 40% कमीशन खाया. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು 40% ಕಮಿಷನ್ ಅಂತ ಬಿಟ್ರೆ ಬೇರೆ ಏನು ಮಾಡಿ. काम करवाने के लिए बीजेपी की सरकार ने कर्नाटक की जनता, कर्नाटक के युवाओं, कर्नाटक के महिलाओं से पैसा चोरी किया. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬಡವರ, ಯುವಕರ, ಮಹಿಳೆಯರ ಹಣವನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದಕ್ಕೆ ಹೇಳಕ್ಕೆ ಇಚ್ಛೆ ಬೀಳ್ತೇನೆ. जो भी इन्होंने किया 40% कमीशन इन्होंने लिया. ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ 40% ಲಂಚ ಹೊಡೆದಿರ್ತಾರೆ ಅನ್ನೋದನ್ನ ಸಾಬೀತಾಗಿದೆ. ये सिर्फ मैं नहीं कह रहा हूं. ಇದು ನಾನು ಹೇಳ್ತಾ ಇಲ್ಲ. कॉन्ट्रैक्टर एसोसिएशन ने हिंदुस्तान के प्रधानमंत्री को चिट्ठी लिखी और कहा कि कर्नाटका में 40% कमीशन लिया जा रहा है. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಕರ್ನಾಟಕ ರಾಜ್ಯದ PWD ಕಾಂಟ್ರಾಕ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 40% ಕಮಿಷನ್ ಹೊಡಿತಾ ಇದೆ ಅಂತ ಹೇಳಿ. प्रधानमंत्री ने आज तक चिट्ठी का जवाब नहीं दिया. ಪ್ರಧಾನಮಂತ್ರಿ ಅವರು ಇಲ್ಲಿಯವರೆಗೂ ಸಹ ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ. चिट्ठी का जवाब ना देने का मतलब कि प्रधानमंत्री ने यह बात मान ली कि 40% कमीशन कर्नाटका में लिया जाता है. ಪತ್ರಕ್ಕೆ ಉತ್ತರ ಕೊಡದೇ ಇರತಕ್ಕಂಥ ವಿಚಾರದಲ್ಲಿ ಅದರ ಅರ್ಥ ತಾವು ಸಹ 40% ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. स्कैम्स की लिस्ट है. स्कूल एसोसिएशन ने चिट्ठी लिखी, पुलिस सब इंस्पेक्टर स्कैम हुआ, 80 लाख रिश्वत ली गई. ಹಗರಣದ ಸರಮಾಲೆ ಇದೆ. ಟೀಚರ್ಸ್ ನೇಮಕಾತಿಯಲ್ಲಿ, ಪೊಲೀಸ್ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಸಹ ಭ್ರಷ್ಟಾಚಾರ ತುಳುಕ್ತಾ ಇದೆ. असिस्टेंट प्रोफेसर जॉब स्कैम, इंजीनियर जॉब स्कैम,
ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ನೇಮಕಾತಿ ಹಗರಣ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ನೇಮಕಾತಿ ಹಗರಣ, ये सब आपने सहा है। ಇವೆಲ್ಲವೂ ಸಹ ತಮ್ಮ ಕಣ್ಣ ಮುಂದೆ ಇದೆ. और जब मैंने ये बात पार्लियामेंट में रखी, जब मैंने अदानी जी के बारे में प्रधानमंत्री से सवाल पूछे, ನಾನು ಈ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದಾಗ, ಅದಾನಿ ವಿಚಾರದಲ್ಲಿ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಪಾರ್ಲಿಮೆಂಟ್ ಅಲ್ಲಿ पहले मेरा माइक ऑफ कर दिया गया। ನನ್ನ ಪ್ರಶ್ನೆ ಕೇಳುವ ಮೊದಲೇ ನನ್ನ ಮೈಕ್ ಆಫ್ ಮಾಡಿದ್ರು. मैंने क्या पूछा? ನಾನು ಏನ್ ಕೇಳಿದೆ ಅಂತ ತಿಳ್ಕೊಳ್ಳಿ. प्रधानमंत्री जी, आपका अदानी जी से क्या रिश्ता है? ನಾನು ಕೇಳಿದಿಷ್ಟೇ, ಪ್ರಧಾನಮಂತ್ರಿಗಳೇ ನಿಮಗೆ ಮತ್ತು ಅದಾನಿಗೆ ಯಾವ ಸಂಬಂಧ ಇದೆ ಅಂತ ಕೇಳಿದೆ ಅಂತ ಹೇಳಿದೆ. मैंने पार्लियामेंट में एक फोटो दिखाई, जिसमें नरेंद्र मोदी अदानी जी के हवाई जहाज में रिलैक्स करते हुए दिखते हैं। ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ಚಿತ್ರವನ್ನು ತೋರಿಸಿದೆ. ऐसे बैठे हैं जैसे वो अपने घर में बैठे हैं। ಅದರಲ್ಲಿ ಅದಾನಿ ಅವರು ಮೋದಿ ಅವರು ಒಂದು ಪ್ಲೇನ್ ಅಲ್ಲಿ ಕೂತ್ಕೊಂಡಿದ್ರು. मैंने पूछा क्या रिश्ता है? ನಾನು ಏನು ಸಂಬಂಧ ಇದೆ ಅಂತ ಕೇಳಿದೆ. फिर मैंने सवाल पूछा कि हिंदुस्तान के एयरपोर्ट्स अदानी जी को दिए जा रहे हैं और एयरपोर्ट देने से पहले सरकार नियम बदलती है, नियम क्यों बदला, किसने बदला? ದೇಶದ ವಿಮಾನ ನಿಲ್ದಾಣಗಳನ್ನ ಅದಾನಿ ಅವರಿಗೆ ಎಲ್ಲ ಕಾನೂನನ್ನ ಬದಲಾವಣೆ ಮಾಡಿ ಅದಾನಿ ಅವರಿಗೆ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಪ್ರಶ್ನೆ ಕೇಳಿದೆ. नियम था कि एयरपोर्ट चलाने के लिए एक्सपीरियंस होना चाहिए। अदानी जी का कोई एक्सपीरियंस नहीं है एयरपोर्ट चलाने में। ಏನು ನಿಯಮದಲ್ಲಿ ಅನುಭವ ಇರ್ತಕ್ಕಂಥವ್ರಿಗೆ ಏರ್ಪೋರ್ಟ್ ಕೊಡ್ತಕ್ಕಂಥ ನಿಯಮ ಇದೆ, ಆದ್ರೆ ಅದಾನಿ ಅವ್ರಿಗೆ ಯಾವುದೇ ರೀತಿ ಅನುಭವ ಇಲ್ಲ, ಅವ್ರಿಗೆ ಯಾಕೆ ಅದನ್ನ ವಿಮಾನ ನಿಲ್ದಾಣವನ್ನ ಕೊಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. मुंबई एयरपोर्ट उनके हवाले कर दिया गया। ಮುಂಬೈನ ದೊಡ್ಡ ವಿಮಾನ ನಿಲ್ದಾಣ ಅವ್ರ ಕೈ ಕೊಟ್ಟಾಯ್ತು. जिसका एयरपोर्ट था उस पे सीबीआई ईडी के केसेस लगा दिए। ಯಾರು ಆ ಏರ್ಪೋರ್ಟ್ ಅನ್ನ ನಿರ್ಮಿಸಿದ್ರು ಅವರ ವಿರುದ್ಧ ಇಡಿ ಸಿಬಿಐ ದಾಳಿ ನಡೆಸಿ ಅವರಿಂದ ಬಾ ಬೀಳಿಸಿ ಅದನ್ನ ತೆಗೆದುಕೊಂಡಿದ್ದಾರೆ. और उससे एयरपोर्ट छिनवा दिया और अदानी जी के हवाले कर दिया। ಆ ಏರ್ಪೋರ್ಟ್ ಅನ್ನ ಆ ನಿರ್ಮಾಣ ಮಾಡಿದವರಿಂದ ಕಿತ್ಕೊಂಡು ಅದಾನಿ ಅವ್ರ ಕೈ ಕೊಟ್ಟಿರ್ತಕ್ಕಂಥದ್ದು. ऑस्ट्रेलिया में हिंदुस्तान के प्रधानमंत्री ऑस्ट्रेलिया के नेता के साथ बैठे हैं, उसी मेज पे अदानी जी बैठे हैं, उसी मेज पे स्टेट बैंक ऑफ इंडिया के चेयरमैन के सीनियर मेंबर बैठे हैं। ಆಸ್ಟ್ರೇಲಿಯಾಗೆ ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಭೇಟಿ ಕೊಟ್ಟಾಗ ಪ್ರಧಾನಮಂತ್ರಿ ಅವ್ರ ಜೊತೆ ಅದಾನಿ ಅವರು ಮತ್ತು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಸಹ ಅವ್ರ ಜೊತೆ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಸಹ और ನೋಡಿದ್ದೇವೆ. उसी के एकदम बाद स्टेट बैंक अदानी जी को हजारों करोड़ रुपए का बैंक लोन दे देता है। मैंने पूछा किसने करवाया? ಆ ಒಂದು ಸಭೆ ನಡೆದ ನಂತರ ತತ್ಕ್ಷಣವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನು ಅದಾನಿ ಅವರು ಕೊಡ್ತಾರೆ. ಯಾವ ಕಾನೂನು ಅವ್ರಿಗೆ ಕೊಟ್ರಿ ಅಂತ ನನ್ನ ಪ್ರಶ್ನೆ. श्रीलंका में पोर्ट अथॉरिटी का एक चेयरमैन कहता है कि श्रीलंका के राष्ट्रपति ने उसे बताया कि नरेंद्र मोदी ने कहा है कि अदानी जी की मदद करनी है। ಶ್ರೀಲಂಕಾದ ಬಂದರಿನ ಒಬ್ಬ ಚೇರ್ಮನ್ ಹೇಳ್ತಾರೆ, ಪ್ರಧಾನಮಂತ್ರಿ ಅವರು ಈ ಒಂದು ಬಂದರನ್ನ ನಾವು ಅದಾನಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ. प्रधानमंत्री बांग्लादेश जाते हैं, उसके एकदम बाद अदानी जी को कॉन्ट्रैक्ट मिल जाता है। ಪ್ರಧಾನಮಂತ್ರಿ ಅವರು ಬಾಂಗ್ಲಾದೇಶ್ಗೆ ಹೋಗ್ತಾರೆ, ಬಾಂಗ್ಲಾದೇಶ್ಗೆ ಹೋದ ತಕ್ಷಣವೇ ಅದಾನಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಸಿಗುತ್ತೆ. प्रधानमंत्री इजराइल जाते हैं, अदानी जी को डिफेंस कॉन्ट्रैक्ट मिल जाते हैं, पोर्ट मिल जाता है। ಪ್ರಧಾನಮಂತ್ರಿ ಅವರು ಇಸ್ರೇಲ್ ರಾಷ್ಟ್ರಕ್ಕೆ ಹೋಗ್ತಾರೆ, ಅಲ್ಲೂ ಸಹ ಬಂದರು ಮತ್ತು ಡಿಫೆನ್ಸ್ ಅಂದ್ರೆ ರಕ್ಷಣಾ ಇಲಾಖೆ ಕಾಂಟ್ರಾಕ್ಟ್ ಗಳನ್ನು ಅವರು ಕೊಡಿಸ್ತಾರೆ. ये सवाल मैंने पूछे, ಈ ಪ್ರಶ್ನೆಯನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು. मैंने पार्लियामेंट में पूछा, अदानी जी की शेल कंपनी है। ಪಾರ್ಲಿಮೆಂಟ್ ಅಲ್ಲಿ ನಾನು ಕೇಳಿದೆ, ಅದಾನಿ ಅವರ ನಕಲಿ ಕಂಪನಿಗಳು ಇದೆ, ಬೇನಾಮಿ ಹೆಸರಿನಲ್ಲಿ ಇರ್ತಕ್ಕಂಥದ್ದು, ये किसकी है? इसमें 20,000
करोड़ रुपए किसका है, यह सवाल मैंने पूछा। ಈ ಬೇನಾಮಿ ಕಂಪನಿ, ನಕಲಿ ಕಂಪನಿನಲ್ಲಿ ಇರ್ತಕ್ಕಂಥ 20,000 ಕೋಟಿ ರೂಪಾಯಿ ಯಾರ್ದು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ. उसके बाद पहली बार इतिहास में सरकार ने पार्लियामेंट को नहीं चलने दिया. ಅದ ನಂತರ ಇಡೀ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ಪಾರ್ಲಿಮೆಂಟ್ ನ ನಡೆಸಲಿಕ್ಕೆ ಬಿಡಲಿಲ್ಲ. आमतौर से ऑपोजिशन पार्लियामेंट को रोकती है. पहली बार इतिहास में बीजेपी की सरकार ने, उनके मंत्रियों ने पार्लियामेंट को रोका. ಇತಿಹಾಸವನ್ನು ತಾವು ನೋಡಿದಾಗ ಯಾವತ್ತೂ ಸಹ ಸರ್ಕಾರದ ವಿರೋಧ ಪಕ್ಷದವರು ನಾವು ಸದನವನ್ನ ನಡೆಸಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಇತಿಹಾಸದ ಮೊಟ್ಟ ಮೊದಲನೇ ಬಾರಿಗೆ ಬಿಜೆಪಿ ಸರ್ಕಾರ ಈ ಒಂದು ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡಲಿಲ್ಲ. उसके बाद बीजेपी के मंत्रियों ने पार्लियामेंट में मेरे बारे में झूठ बोला. ಅದ ನಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮಂತ್ರಿಗಳು ನನ್ನ ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. कानून में नियम बोलने का मौका दिया जाना चाहिए. ये कानून है पार्लियामेंट का. ಪಾರ್ಲಿಮೆಂಟ್ ಅಲ್ಲಿ ಆ ಪಾರ್ಲಿಮೆಂಟ್ ನಡೆಸತಕ್ಕಂತ ನಿಯಮದ ಅನುಸಾರ ಯಾರಾದರೂ ಒಬ್ಬ ಸದಸ್ಯನ ಹೆಸರು ತೆಗೆದ್ರೆ ಆ ಸದಸ್ಯನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಮಾತಾಡಲಿಕ್ಕೆ. मैंने स्पीकर को 2 चिट्ठियां लिखी, कहा कि देखिए ये मेरा हक है, मेरे ऊपर आरोप रखा गया है, मुझे कहना है, मुझे जवाब देना है. ನಾನು ಲೋಕಸಭಾ ಸ್ಪೀಕರ್ಗೆ 2 ಪತ್ರವನ್ನು ಬರೆದೆ. ನನಗೆ ನನ್ನ ಹಕ್ಕಿದೆ, ನಾನು ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. बोलने का मौका नहीं दिया गया, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. उसके बाद मैं स्पीकर के ऑफिस में गया. मैंने कहा स्पीकर सर मुझे मौका तो दीजिए, जवाब देने का मौका तो दीजिए. ಅದ ನಂತರ ನಾನು ಸ್ಪೀಕರ್ ಅವರ ಕಚೇರಿಗೆ ಹೋಗಿ ನಾನು ಅಲ್ಲಿ ವಿನಂತಿ ಮಾಡಿದೆ, ನನಗೆ ಮಾತಾಡಲು ಅವಕಾಶ ಮಾಡಿಕೊಡಿ, ಅದಕ್ಕೆ ಜವಾಬ್ ಕೊಡಿ ಅಂತ ಹೇಳಿ. मुस्कुरा के कहते हैं मैं कुछ नहीं कर सकता. ಮುಗುಳ್ ನಕ್ಕೊಂಡು ಸ್ಪೀಕರ್ ಸಾಹೇಬರು ನಾನೇನು ಮಾಡಕ್ಕಾಗೋದಿಲ್ಲ ಅಂತ ಉತ್ತರ आइए ಕೊಟ್ಟರು. मेरे साथ चाय पिएजिए, मैं आपको समझा दूंगा. ನಾವು ನನ್ನ ಜೊತೆ ಟೀ ಕುಡೀರಿ, ಆವಾಗ ನಿಮಗೆ ನಾನು ಅದನ್ನ ಆ ವಿಚಾರದಲ್ಲಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ. मैंने उनसे कहा स्पीकर सर आप तो स्पीकर हैं, आप पार्लियामेंट के स्पीकर हैं, जो भी आप करना चाहते हो पार्लियामेंट में आप कर सकते हो, आप अपना काम क्यों नहीं कर रहे हो? ತಾವು ಲೋಕಸಭೆಯ ಸ್ಪೀಕರ್, ತಾವು ಏನು ಬೇಕಾದ್ರೂ ಪಾರ್ಲಿಮೆಂಟ್ ಅಲ್ಲಿ ನಡೆಸಬಹುದು, ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು, ಆದ್ರೆ ತಾವು ಮಾಡ್ತಾ ಇಲ್ಲ. मुस्कुरा के मेरी ओर देखते हैं. ಪುನಃ ಮುಗುಳ್ ನಕ್ಕೊಂಡು ನನ್ನ ಕಡೆ ನೋಡ್ತಾ ಇದ್ದಾರೆ. उसके बाद वहां नहीं रुके, वो नहीं चाहते हैं कि मैं पार्लियामेंट में अदानी जी की बात रखूं, वो डरते हैं. ಅಲ್ಲಿಗೆ ಅದು ನಿಲ್ಲಿಲ್ಲ. ಅವರು ನನ್ನಲ್ಲಿ ನಿರೀಕ್ಷೆ ಮಾಡ್ತಾರೆ ನಾನು ಅದಾನಿ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಅದಾನಿ ವಿಚಾರ ತೆಗೆದ್ರೆ ಅವರು ಬಾ ಬೀಳ್ತಾ ಇದ್ದಾರೆ. उसके बाद मुझे पार्लियामेंट से डिस्क्वालीफाई कर दिया. ಅದಾದ ನಂತರ ನನ್ನನ್ನ ಲೋಕಸಭಾ ಸದಸ್ಯತ್ವದಿಂದ ನನ್ನನ್ನು ಬರ್ಖಾಸ್ ಮಾಡ್ತಾರೆ, ಅನರ್ಹರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ये सोचते हैं कि पार्लियामेंट से मुझे हटाकर, धमकाकर डरा देंगे. ಇವರು ಭಾರತೀಯ ಜನತಾ ಪಾರ್ಟಿಯವರು ಯೋಚನೆ ಮಾಡಬಹುದು, ನನ್ನನ್ನು ಪಾರ್ಲಿಮೆಂಟ್ ಇಂದ ಅನರ್ಹ ಮಾಡಿ ನನಗೆ ಭಯ ಬೀಳಿಸೋ ಪ್ರಯತ್ನ ಮಾಡಿದ್ರೆ ನಾನೇನಾದ್ರೂ ಬಗ್ತೀನಿ ಅಂತ ಹೇಳಿ. मैं नहीं डरता इनसे. ನಾನು ಇದಕ್ಕೆಲ್ಲ ಭಯ ಬೀಳೋನಲ್ಲ. मैं फिर से दोहराता हूं, प्रधानमंत्री जी आपका अदानी जी के साथ क्या रिश्ता है, और ये 20,000 करोड़ रुपए जो शेल कंपनीज में है वो किसके हैं? ये जो बेनामी पैसा है वो किसका है और कहां से आया? ನಾನು ಪುನಃ ಉಚ್ಚಾರಣೆ ಮಾಡ್ತೇನೆ, ಪುನರುಚ್ಚಾರ ಮಾಡ್ತೀನಿ. ಪ್ರಧಾನಮಂತ್ರಿ ಅವರೇ, ನರೇಂದ್ರ ಮೋದಿ ಅವರೇ, ಈ ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಇರ್ತಕ್ಕಂಥ 20,000 ಕೋಟಿ ಎಲ್ಲಿಂದ ಬಂತು ಅಂತ ನಾನು ಈಗಲೂ ಪ್ರಶ್ನೆ ಮಾಡ್ತೀನಿ, ಮುಂದೆನೂ ಪ್ರಶ್ನೆ ಮಾಡ್ತೇನೆ.
और जब तक इसका जवाब नहीं मिलेगा तब तक मैं नहीं रुकने वाला हूं। ನನಗೆ ಎಲ್ಲಿ ತನಕ ಈ ವಿಚಾರದಲ್ಲಿ ಉತ್ತರ ಸಿಗೋದಿಲ್ಲ ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಹೇಳ್ತಾ ಇದ್ದೇನೆ. मुझे डिस्क्वालीफाई कर दो, जेल में डाल दो, कुछ भी कर दो, कोई फर्क नहीं पड़ता. ನನ್ನನ್ನ ಅನರ್ಹ ಮಾಡು, ಜೈಲ್ಗೆ ಹಾಕು, ನನಗೇನು ವ್ಯತ್ಯಾಸ ಆಗೋದಿಲ್ಲ ಈ ಹೋರಾಟದಲ್ಲಿ. अदानी जी एक चिन्ह है. ಅದಾನಿ ಅವರು ಒಂದು ಮಾದರಿಯಾಗಿದ್ದಾರೆ ಮೋದಿ ಅವರಿಗೆ. करप्शन के एक चिन्ह है. ಭ್ರಷ್ಟಾಚಾರದ ಒಂದು ಮಾದರಿ. 21वीं सदी में एक व्यक्ति हिंदुस्तान का पूरा इंफ्रास्ट्रक्चर, एयरपोर्ट, पोर्ट, सड़क, सारा का सारा उठा ले जाता है. 21ನೇ ಶತಮಾನದ ಇತಿಹಾಸ ಕೇವಲ ಒಬ್ಬ ಮನುಷ್ಯ ಭಾರತ ದೇಶದ ಮೂಲಭೂತ ಸೌಕರ್ಯಗಳನ್ನೆಲ್ಲರೂ ಸಹ, ಏರ್ಪೋರ್ಟ್ ಇರಬಹುದು, ಬಂದರ್ ಇರಬಹುದು, ಎಲ್ಲರೂ ಸಹ ಒಬ್ಬರ ಕೈಯಲ್ಲಿದೆ. हजारों करोड़ रुपए धन जादू से उनकी कंपनी में आ जाता है. ಸಾವಿರಾರು ಕೋಟಿ ರೂಪಾಯಿಗಳು ಯಾವುದೋ ಒಂದು ಮಂತ್ರ ಜಾಲ ರೀತಿಯಲ್ಲಿ ಎಲ್ಲ ಅವರ ಅಕೌಂಟ್ಗೆ ಬರ್ತಾ ಇದೆ. सबसे जरूरी इंफ्रास्ट्रक्चर, डिफेंस इंफ्रास्ट्रक्चर की कंपनी में चाइना का एक डायरेक्टर बैठा है. ಬಹಳ ಪ್ರಮುಖವಾದ ಗಂಭೀರವಾದ ಒಂದು ಇಲಾಖೆಯಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಇವತ್ತು ಚೈನಾದ ಒಬ್ರು ಡೈರೆಕ್ಟರ್ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ. अदानी जी की शेल कंपनी में चाइना का डायरेक्टर है. बात समझिए. ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇದ್ದಾರೆ ಅನ್ನೋದನ್ನ ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. कोई ಆ ವಿಚಾರ ನಡೀತಾ ಇಲ್ಲ. अदानी जी डिफेंस में काम करते हैं. कोई इन्वेस्टिगेशन नहीं हो रहा कि भैया आपकी कंपनी में चाइना का डायरेक्टर कैसे बैठा हुआ है, ये है कौन, किसने बैठाया इसको, क्यों बैठाया. ಅದಾನಿ ಅವರ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇರ್ತಕ್ಕಂಥದನ್ನ ಯಾಕೆ ಅಲ್ಲಿ ಕೂರ್ಸ್ಕೊಂಡಿದ್ದೀರಾ, ಯಾಕೆ ಡೈರೆಕ್ಟರ್ ಮಾಡಿದ್ದೀರಾ ಅಂತ ಹೇಳಿ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ. और फिर ध्यान भड़काने की कोशिश करते हैं. ಮತ್ತೆ ನಿಮ್ಮ ಮನಸ್ಸನ್ನ, ದೃಷ್ಟಿಯನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ओबीसी की बात करते हैं. ओबीसी की बात करते हैं. ಆ ವಿಚಾರ ಬಂದಾಗ ಹಿಂದುಳಿದ ವರ್ಗದವರ ವಿಚಾರದಲ್ಲಿ ಮಾತಾಡ್ತಾರೆ. कहते हैं कि मैंने ओबीसी का अपमान किया. ಹೇಳ್ತಾರೆ ನಾನು ಹಿಂದುಳಿದ ವರ್ಗದವರ ಅಪಮಾನ ಮಾಡಿದೆ ಅಂತ ಹೇಳಿ. चलिए आज ओबीसी की बात करते हैं, पूरी करते हैं. ಆಯ್ತು, ಇವತ್ತು ಹಿಂದುಳಿದ ವರ್ಗದವರ ಬಗ್ಗೆ ವಿಚಾರವನ್ನ ಮಾತಾಡ್ತೇನೆ. सबसे बड़ा सवाल क्या है, ದೊಡ್ಡ ಸವಾಲ್ ಯಾವ್ದಿದೆ ನಮ್ಮ ಮುಂದೆ? अगर हम ओबीसी की बात करते हैं, दलितों की बात करते हैं, हिंदुस्तान के लोगों की बात करते हैं, तो सबसे बड़ा सवाल क्या है? ನಾವು ಹಿಂದುಳಿದ ವರ್ಗದವರಾಗ್ಲಿ, ದಲಿತರ ವಿಚಾರದಲ್ಲಿ ಆಗ್ಲಿ, ಭಾರತ ದೇಶದ ಪ್ರಜೆಗಳಿಗೆ ವಿಚಾರದಲ್ಲಿ ಮಾತಾಡುವಾಗ ಅದರಲ್ಲಿ ಏನ್ ತಪ್ಪಿದೆ? सबसे बड़ा सवाल यह है कि किसकी कितनी आबादी है. ದೊಡ್ಡ ಪ್ರಶ್ನೆ ಎಲ್ಲರ ಜನಸಂಖ್ಯೆ, ಯಾರ ಜನಸಂಖ್ಯೆ ಅತಿ ಹೆಚ್ಚಿನದಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. हम जानते हैं कि हिंदुस्तान की सरकार में सेक्रेटरीज अगर आप देखें तो दलित, आदिवासी और ओबीसी वर्ग से सिर्फ 7% आते हैं. ತಾವೇನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಹಲವಾರು ವಿಭಾಗಗಳಲ್ಲಿ ನೋಡಿದಾಗ ದಲಿತರು ಮತ್ತು ಹಿಂದುಳಿದ ವರ್ಗದವರ ಸಂಖ್ಯೆ 7% ಮಾತ್ರ ಇರ್ತಕ್ಕಂಥದ್ದು ನಾವು ನೋಡಬಹುದು. मतलब हिंदुस्तान की सरकार को, हिंदुस्तान की सरकार की रीढ़ की हड्डी जो है सेक्रेटरीज ऑफ गवर्नमेंट ऑफ इंडिया, उसमें से सिर्फ 7% दलित, आदिवासी और ओबीसी वर्ग से आते हैं. ಏನು ಕೇಂದ್ರ ಸರ್ಕಾರದ ವಿವಿಧ ವಿಭಾಗಗಳ ಬೆನ್ನುಮೂಳೆ ಅಂತ ಹೇಳಿಸ್ಕೊಳ್ತಕ್ಕಂಥ ಸೆಕ್ರೆಟರಿಗಳು ಅದರಲ್ಲಿ ನೋಡಿದಾಗ ಕೇವಲ 7% ಮಾತ್ರ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂಥ. तो सबसे बड़ा सवाल है हिंदुस्तान में ओबीसी कितने हैं, आदिवासी कितने हैं, दलित कितने हैं. तो अगर हम धन बांटने की बात करें, अगर हम सत्ता बांटने की बात करें,
तो पहला कदम ये होना चाहिए कि भैया किसकी कितनी आबादी है। ತಾವು ಹಿಂದೂಸ್ತಾನದ ವಿಚಾರವನ್ನು ನೋಡಿದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಯಾರ್ದಿದೆ, ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅನ್ಯ ಭಾಗದವರು ಸಹ ಅವರ ಜನಸಂಖ್ಯೆ ಅನುಗುಣವಾಗಿ ಏನು ತಾವು ಅವಕಾಶಗಳನ್ನು ಕೊಟ್ಟಿದ್ದೀರಾ ಅನ್ನೋದು ನೋಡಬೇಕಾಗಿದೆ. यूपीए ने, कांग्रेस पार्टी ने 2011 में कास्ट बेस्ड सेंसस किया। 2011ನೇ ಇಸ್ವಿಯಲ್ಲಿ ಯುಪಿಎ ಸರ್ಕಾರ ಜಾತಿವಾರು ಗಣನೆ ಆಗಬೇಕು, ಜನಸಂಖ್ಯೆ ಗಣನೆ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ವಿ. पूरे देश की जातियों का डेटा उस सेंसस में है। ಇಡೀ ಭಾರತ ದೇಶದ ಪ್ರತಿಯೊಂದು ಅಂಕಿ ಅಂಶಗಳು ಆ ಡೇಟಾ ಇದರಲ್ಲಿದೆ. मोदी जी, आप ओबीसी की बात करते हैं, उस डेटा को आप पब्लिक कर दीजिए। ನರೇಂದ್ರ ಮೋದಿ ಅವರೇ, ತಾವು ಓಬಿಸಿಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ, ನಿಮ್ಗೇನಾದ್ರೂ ಧೈರ್ಯ ಇದ್ರೆ 2011ನೇ ಜನಗಣತಿಯನ್ನ ನೀವು ಬಹಿರಂಗ ಮಾಡಿ. पता लग जाए देश में कितने ओबीसी हैं, कितने दलित हैं, कितने आदिवासी हैं। ಸಾರ್ವಜನಿಕರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿ, ಜನಸಂಖ್ಯೆ ಆಧಾರಿತದಲ್ಲಿ ಓಬಿಸಿಗಳು ಎಷ್ಟಿದ್ದಾರೆ, ಎಸ್ಸಿ ಎಸ್ಟಿಗಳು ಎಷ್ಟಿದ್ದಾರೆ ಅಂತ ಹೇಳಿ. अगर सबको भागीदार बनाना है, सबको इस देश की प्रगति में शामिल करना है, तो ये तो मालूम होना चाहिए कि कौन कितने हैं। ಆದ್ರೆ ತಮ್ಗೇನಾದ್ರೂ ಮನಸ್ಸಲ್ಲಿ ಇದ್ರೆ ಪ್ರತಿಯೊಬ್ಬರನ್ನು ಸಹ ಮುಖ್ಯ ಧಾರೆಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗಬೇಕು ಜನಸಂಖ್ಯೆ ಅನುಗುಣವಾಗಿ ಯಾರ್ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ. तो मोदी जी, कास्ट सेंसस का डेटा आप रिलीज कीजिए, देश की जनता को पता लग जाए देश में ओबीसी कितने हैं, दलित कितने हैं, आदिवासी कितने हैं। ಮೋದಿ ಜಿ ಅವರೇ, ಏನು ನಮ್ಮ ಜಾತಿ ಜನಗಣತಿ ಇದೆ ಅದನ್ನ ಬಹಿರಂಗಗೊಳಿಸಲಿ, ಸಾರ್ವಜನಿಕರಿಗೆ ಗೊತ್ತಾಗಲಿ ಓಬಿಸಿ ಎಸ್ಸಿ ಎಸ್ಟಿ ಎಷ್ಟಿದ್ದಾರೆ ಅಂತ ಹೇಳಿ. और अगर आप ये काम नहीं करेंगे तो ये ओबीसी पर अपमान है। ತಾವೇನಾದ್ರೂ ಈ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಹಿಂದುಳಿದ ವರ್ಗದವರಿಗೆ ಮಾಡಿದ ದೊಡ್ಡ ಅಪಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. आपने ओबीसी की बात की, देश को दिखा दीजिए देश में कितने ओबीसी हैं। ತಾವು ಓಬಿಸಿ ವಿಚಾರವನ್ನ ಮಾತಾಡಿದ್ರಿ, ಹಿಂದುಳಿದ ವರ್ಗದವರ ವಿಚಾರ ಮಾತಾಡಿದ್ರಿ, ಅವ್ರಿಗೆ ತಿಳಿಸಿ ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ. और फिर देश को समझाइए कि आपकी सरकार में सिर्फ 7% सेक्रेटरीज ओबीसी, दलित और आदिवासी में से क्यों आते हैं। ಮತ್ತೆ ದೇಶದ ಜನತೆಗೆ ತಿಳಿಸಿ, ಕೇಂದ್ರ ಸರ್ಕಾರದ ವಿಭಾಗೀಯ ಮಟ್ಟದಲ್ಲಿ ಕೇವಲ 7% ಭಾಗದಷ್ಟು ಮಾತ್ರ ಅಧಿಕಾರಿಗಳು ಯಾಕಿದ್ದಾರೆ ಅಂತ ಹೇಳಿ. दूसरी बात, जो एससी और एसटी का कोटा है उसको उनकी आबादी से प्रोपोर्शन कर दीजिए। ಮತ್ತೆ ಎಸ್ಸಿ ಎಸ್ಟಿ ಅವರ ಜನಸಂಖ್ಯೆ ಆಧಾರಿತ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಅವಕಾಶಗಳನ್ನು ಕೊಡಿ. और तीसरी बात, जो रिजर्वेशंस पे आपने 50% का कैप लगा रखा है उसको हटा दीजिए। ಮತ್ತೊಂದು ವಿಚಾರ, ಏನು ಮೀಸಲಾತಿ ವಿಚಾರದಲ್ಲಿ 50% ತಾವು ಅದನ್ನ ಇಟ್ಟಿದ್ದೀರಿ, ಅದನ್ನ ತೆಗೆದುಹಾಕಿ. फिर बात करते हैं ओबीसी का अपमान कौन करता है। ಆ ನಂತರ ನಾವು ಮಾತಾಡಬಹುದು ಓಬಿಸಿ ವಿಚಾರದಲ್ಲಿ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ. भाइयों और बहनों, कर्नाटक में कांग्रेस पार्टी की सरकार आने वाली है। ಅಕ್ಕ ತಂಗಿಯರೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ. प्रधानमंत्री जी सिर्फ अदानी जी जैसे लोगों की मदद करते हैं। ಪ್ರಧಾನಮಂತ್ರಿ ಅವರು ಕೇವಲ ಅದಾನಿ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. कांग्रेस पार्टी कर्नाटका के किसानों, मजदूरों और छोटे व्यापारियों की मदद करेगी। ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರು, ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿದಾರರಿಗೆ ಸಹಾಯವನ್ನು ಮಾಡ್ತೇವೆ. मोदी जी ने बैंकों के दरवाजे अरबपतियों के लिए खोले हैं, हम बैंक के दरवाजे किसानों के लिए, मजदूरों के लिए, छोटे दुकानदारों के लिए, छोटे व्यापारियों के लिए खोलेंगे। ಮೋದಿ ಅವರು ಬ್ಯಾಂಕ್ಗಳ ಬಾಗಿಲನ್ನು ಕೇವಲ ಉದ್ಯಮಪತಿಗಳು, ಕರೋಡ್ಪತಿಗಳಿಗೆ ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕೆಲಸಗಾರರಿಗೆ ನಾವು ಬ್ಯಾಂಕ್ ಬಾಗಿಲನ್ನು ತೆಗಿತೇವೆ. और कर्नाटका की सरकार, कांग्रेस पार्टी कर्नाटका की सरकार, गरीबों की सरकार, किसानों, मजदूरों और छोटे व्यापारियों की सरकार बनाएगी। ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆದಾಗ ಅದು ರೈತರ, ಕಾರ್ಮಿಕರ ಮತ್ತು ಸಣ್ಣ ಉದ್ಯಮಿದಾರರ ಸರ್ಕಾರ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. मुझे बहुत खुशी हो रही है कि कांग्रेस पार्टी कर्नाटक में
एक होकर लड़ रही है। ಬಹಳ ಸಂತೋಷ ವಿಚಾರ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ। भाइयों और बहनों, पूरी मेजॉरिटी से कांग्रेस पार्टी को यहां जिताना है। ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಸಂಪೂರ್ಣ ಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಆರಿಸ್ಕಳಿಸಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ एक बात याद रखिए, बीजेपी की पूरी कोशिश होगी कि वो 40% कमीशन वाले पैसे से सरकार को तोड़ने की कोशिश करें। ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಸರ್ವ ಪ್ರಯತ್ನ ಮಾಡುತ್ತೆ 40% ಕಮಿಷನ್ ಏನ್ ದುಡ್ಡು ಹೊಡೆದಿದ್ದಾರೆ ಅದನ್ನ ಸರ್ಕಾರವನ್ನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ। जो पैसा आपसे चोरी किया उसी का प्रयोग करके फिर से आपकी सरकार चोरी करने की कोशिश करेंगे। ಏನು ತಮ್ಮ ಹಣವನ್ನ ಕಳ್ತನ ಮಾಡಿದ್ದಾರೆ ಅದೇ ಕಳ್ಳ ಹಣದಲ್ಲಿ ನಿಮ್ಮ ಸರ್ಕಾರವನ್ನ ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ। इसलिए सबसे जरूरी बात, कम से कम 150 सीटें कांग्रेस को जीतनी चाहिए। इसलिए ಬಹಳ ಪ್ರಮುಖವಾದ ವಿಚಾರ, ಕಾಂಗ್ರೆಸ್ ಪಕ್ಷ 150 ಸೀಟ್ಗಳನ್ನ ಗೆಲ್ಲಿಸಬೇಕು ಅಂತ ನಮ್ಮ ವಿನಂತಿ। इनको कोई भ्रष्टाचार का मौका नहीं देना है। ಭಾರತೀಯ ಜನತಾ ಪಾರ್ಟಿ ಅವರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ। आप सबका दिल से बहुत बहुत धन्यवाद। और जो हमारे कार्यकर्ता हैं, कांग्रेस पार्टी के बब्बर शेर हैं, आप निकलिए, जनता के बीच में जाइए और 150 सीटें यहां जितवाइए। धन्यवाद। तमेलरिಗೂ